ಕಣಕ ರೆಡಿ ಮಾಡ್ಕೊಳ್ಳುವ. ಕಣಕಕ್ಕೆ ಸ್ವಲ್ಪ ಮೈದಾ ಹಿಟ್ಟು ಹಾಕಿದ್ದೀನಿ, ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೆ, ಒಂದು ಸ್ವಲ್ಪ ಉಪ್ಪು, ಸ್ವಲ್ಪ ಒಂದು ಚಿಟಿಕೆ ಉಪ್ಪು ಹಾಕ್ತಾಯಿದ್ದೀನಿ. ಈಗ ಇದನ್ನು ಒಳ್ಳೆ ರೀತಿ ಕಲಿಸ್ಕೊಳ್ಳು. ಸ್ವಲ್ಪ ಆದಷ್ಟು ತೆಳ್ಳಗೆ ಕಲಿಸ್ಕೊಳ್ಬೇಕು. ನಾವು ಚಪಾತಿಗೆಲ್ಲ ಕಲಿಸ್ತೀವಿ ನೋಡಿ, ಆ ಥರ ಇರಬಾರ್ದು, ಸ್ವಲ್ಪ ತೆಳ್ಳಗಿರಬೇಕು. ನೋಡಿ ಇಷ್ಟು ಮೆತ್ತಗಿರಬೇಕು. ನಾವು ಚಪಾತಿ ಕಲಿಸ್ತೀವಲ್ಲ ಅಷ್ಟು ಗಟ್ಟಿ ಇರಬಾರ್ದು, ತುಂಬ ಸ್ಮೂತ್ ಇರಬೇಕು, ಈ ಥರ ಮೆತ್ತಗಿರಬೇಕು. ಮೊದಲೇ ಕಲಸಿ ಒಂದು ಅರ್ಧ ಗಂಟೆ ಇಟ್ಟರೆ ಇದು ಕರೆಕ್ಟ್ ಬರುತ್ತೆ. ನಮಗೆ ನೆನಿಬೇಕು, ಹಿಟ್ಟು ಒಳ್ಳೆ ರೀತಿ ನೆನಿಬೇಕು. ನೋಡಿ ಕಣಕ ರೆಡಿ ಆಯಿತು. ಈಗ ಹೂರ್ಣಕ್ಕೆ ನೋಡಿ, ಇದು ಬೇಯಿಸಿದಂಥ ಕಡಲೆಬೇಳೆ, ಬೇಯಿಸಿಟ್ಟಂಥ ಕಡಲೆಬೇಳೆ ಅಳತೆ ತೋರಿಸ್ತಾ ಇದ್ದೀನಿ. ಒಂದು ಜಗ್ಗಿದೆ ಇದು ಬೇಯಿಸಿದ ಕಡಲೆಬೇಳೆ. ನೋಡಿ ಒಂದು ಕೊಂಡಿಯಷ್ಟು ಕಡಲೆಬೇಳೆ ಇದೆ, ಒಂದೆರಡು ಏಲಕ್ಕಿ ಹಾಕ್ತಾಯಿದ್ದೀನಿ. ಈಗ ಇದರಲ್ಲಿ ಅರ್ಧ ಕೊಂಡಿಯಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ಇದು ಕರೆಕ್ಟ್ ಆಗುತ್ತೆ, ಮೆಜರ್ಮೆಂಟ್ ಕರೆಕ್ಟ್ ಆಗುತ್ತೆ, ಹೋಳಿಗೆಗೆ ಕರೆಕ್ಟ್ ಆದ ಸಿಹಿ ಬೀಳುತ್ತೆ ಇದು. ಈಗ ಇದನ್ನು ಪಾಕ ಮಾಡ್ಕೊಳ್ತೀವಿ. ನೋಡಿ ಇದನ್ನೀಗ ಪಾಕ ಮಾಡ್ಕೊಳ್ತೀವಿ. ಸ್ವಲ್ಪ ಗಟ್ಟಿ ಆಗೋ ತನಕ ಗ್ಯಾಸ್ ಮೇಲೆ ಇಟ್ಟು ತಿರ್ಸ್ತೀನಿ. ಈಗ ಬೇಕಂದರೆ ತೆಂಗಿನಕಾಯಿ ಹಾಕ್ಬೋದು ಇದ್ರ ಜೊತೆ. ನಾನು ತೆಂಗಿನಕಾಯಿ ಹಾಕ್ತಾ ಇಲ್ಲ, ಬೇಸಿಗೆ ಆದ್ದರಿಂದ ತೆಂಗಿನಕಾಯಿ ಹಾಕಿದರೆ ಬೇಗ ಹೋಗುತ್ತೆ. ನೀವು ಬೇರೆ ಟೈಮಲ್ಲಾದರೆ ತೆಂಗಿನಕಾಯಿ ಹಾಕಿ ಮಾಡ್ಬೋದು. ಇದನ್ನು ಒಳ್ಳೆ ರೀತಿ ಪಾಕ ಮಾಡ್ಕೊಳ್ಳಿ. ಗಟ್ಟಿ ಪಾಕ ಬೇಡ, ನೋಡಿ ಇಷ್ಟೇ ಬಂದರೆ ಸಾಕು. ಈಗ ಅಂದರೆ ರುಬ್ಬುವಾಗ ಅದು ಕರೆಕ್ಟ್ ಆಗುತ್ತೆ, ಪಾಕ ಕರೆಕ್ಟ್ ಬರುತ್ತೆ. ಇದು ಇಷ್ಟು ಬಂದರೆ ಸಾಕು. ಈಗ ಬಂದ್ ಮಾಡ್ತೀನಿ ಗ್ಯಾಸ್. ಈಗ ಮಿಕ್ಸಿ ಮಾಡ್ಕೊಳ್ಳುವ. ಆರಿದೆ ಈಗ. ನೋಡಿ ಈ ಥರ ರುಬ್ಕೊಳ್ಬೇಕು, ಈ ಥರ ನುಣ್ಣಗೆ ರುಬ್ಕೊಳ್ಬೇಕು. ಇಷ್ಟು ನುಣ್ಣಗಾಗಬೇಕು, ಅದು ಕಡಲೆಬೇಳೆ ಎಲ್ಲ ನುಣ್ಣಗಾಗಬೇಕು. ನೋಡಿ ರೆಡಿಯಾಗಿದೆ. ಇಷ್ಟು ಈ ಥರ ಗಟ್ಟಿ ಅಂದರೆ ನಾವು ಪಾಕ ತುಂಬ ಮಾಡಿಕೊಂಡ್ರೆ ನಮಗೆ ಈ ಥರ ಗಟ್ಟಿ ಇದು ಬರೋದಿಲ್ಲ, ಸ್ಮೂತ್ ಬರಬೇಕು. ಹಿಟ್ಟು ಈ ಥರ ಸ್ಮೂತ್ ಬರಬೇಕು. ತುಂಬ ಗಟ್ಟಿ ಬಂದರೆ ನಮ್ಮ ಲಟ್ಸ್ಕೊಳ್ಳಿ ಕಷ್ಟ ಆಗುತ್ತೆ. ಇದು ಕರೆಕ್ಟ್ ಇದೆ. ನೋಡಿ ಮಾವಿನ ಹಣ್ಣಿದು ಶೀಕರಣೆ ಮಾಡುವ ಹೋಳಿಗೆಗೆ. ಈಗ ಮಾವಿನ ಹಣ್ಣಿನ ತಿರುಳು ಸ್ವಲ್ಪ ತೆಗೆದಿಟ್ಟಿದ್ದೀನಿ. ಸ್ವಲ್ಪ ತೆಂಗಿನಕಾಯಿ ಇದೆ, ಒಂದು ಸ್ವಲ್ಪ ತೆಂಗಿನಕಾಯಿ ಹಾಕೋದ್ರಿಂದ ಟೇಸ್ಟ್ ಒಳ್ಳೇದು ಬರುತ್ತೆ. ಆಮೇಲೆ ಒಂದೆರಡು ಏಲಕ್ಕಿ ಹಾಕ್ತಾಯಿದ್ದೀನಿ. ಮಾವಿನ ಹಣ್ಣು ತುಂಬ ಸ್ವೀಟ್ ಇದ್ದರೆ ಬೆಲ್ಲ ಬೇಕಾಗೋದಿಲ್ಲ, ಇಲ್ಲದಿದ್ದರೆ ಒಂದು ಸ್ವಲ್ಪ ಬೆಲ್ಲ ಹಾಕಿ, ಟೇಸ್ಟ್ ಒಳ್ಳೆ ಕೊಡುತ್ತೆ. ಈಗ ಇದನ್ನು ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ಕೊಳ್ತೀನಿ. ನೋಡಿ ನುಣ್ಣಗೆ ರುಬ್ಕೊಳ್ಬೇಕು. ಈ ಥರ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ ಮಾವಿನ ಹಣ್ಣು ಶೀಕರಣೆ ರೆಡಿ ಆಯಿತು. ಹೋಳಿಗೆ ಜೊತೆ ತುಂಬ ಒಳ್ಳೆ ಕಾಂಬಿನೇಷನ್ ಇದು. ನೋಡಿ ಒಳ್ಳೆ ರೀತಿ ನೆಂದಿರುತ್ತೆ. ಈಗ ಈ ಥರ ನೆಂದಿರಬೇಕು. ನಾವು ಹೋಳಿಗೆ ಮಾಡಬೇಕಿದ್ರೆ ಈ ಥರ ನೆಂದಿರಬೇಕು. ಈ ಥರ ಉಂಡೆ ತಗೊಳ್ಳು. ಸ್ವಲ್ಪ ಕಣಕ ಇಟ್ಟು ಅದ್ರ ಮೇಲೆ ಹೂರಣ ಇಟ್ಟು ಈ ಥರ ಮುಚ್ಚುತ್ತಾ ಬರಬೇಕು. ನೋಡಿ ಕವರ್ ಮಾಡ್ತಾ ಬರಬೇಕು. ಇದು ಸುಲಭ, ಕೈಲಿ ಇಟ್ಕೊಂಡು ಮಾಡ್ಲಿಕ್ಕೆ ಬರಲಿಲ್ಲ ಅಂದವರಿಗೆ ಈ ಥರ ಮುಚ್ಚುತ್ತಾ ಬರೋದಿದೆ ನೋಡಿ, ಇದು ಸುಲಭ ಆಗುತ್ತೆ. ಹಿಟ್ಟು ಜಾಸ್ತಿ ಇದ್ದರೆ ಸ್ವಲ್ಪ ಚಿವುಟಿ ತೆಗೆದ್ರೆ ಆಯಿತು, ಓಪನ್ ಆಗೋದಿಲ್ಲ ಈ ಥರ ಚಿವುಟಿ ತೆಗೆಯೋದ್ರಿಂದ. ನೋಡಿ ಎಣ್ಣೆ ಹಚ್ಚಿಯೂ ಮಾಡ್ಬೋದು, ಹಿಟ್ಟು ಹಚ್ಚಿಯೂ ಮಾಡ್ಬೋದು. ನಾನು ಹಿಟ್ಟು ಹಚ್ಚಿ ಮಾಡ್ತಾಯಿದ್ದೀನಿ. ನೋಡಿ ನಮ್ಗೆ ಎಷ್ಟು ಬೇಕೋ ಅಷ್ಟು ತೆಳ್ಳಗೆ ಲಟ್ಸಿದ್ರೆ ಆಯ್ತು. ಹಿಟ್ಟು ಸ್ಮೂತ್ ಆದರೆ, ಕಣಕನೂ ಅಷ್ಟೇ, ಹೂರ್ಣನೂ ಅಷ್ಟೇ ಸ್ಮೂತ್ ಆದರೆ ಲಟ್ಸ್ಲಿಕ್ಕೆ ತುಂಬ ಆರಾಮಾಗಿ ಬರುತ್ತೆ. ಈ ಥರ ಸ್ಮೂತಾಗಿ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಲಟ್ಸ್ಕೊಳ್ಬೋದು. ಗ್ಯಾಸ್ ಮೇಲೆ ಹಂಚಿಟ್ಟಿದ್ದೆ, ಈಗ ಹಾಕಿಬಿಡ್ತೀನಿ. ನೋಡಿ ತಿರ್ಸಿ ಹಾಕುವ. ತುಂಬ ಸ್ಮೂತ್ ಬರುತ್ತೆ, ತುಂಬ ಒಳ್ಳೆಯದಾಗಿ ಬರುತ್ತೆ. ಮತ್ತು ಯಾರು ಬೇಕಾದರೂ ಮಾಡ್ಬೋದು, ಅಷ್ಟು ಈಸಿ ಇದೆ ಇದು. ತುಂಬ ಹೊತ್ತು ಕಾಸಬೇಕಾಗಿಲ್ಲ, ಇದು ತೆಳ್ಳಗಿರೋದ್ರಿಂದ ಬೇಗದಲ್ಲಿ ಆ ಕಡೆ ಈ ಕಡೆ ತಿರ್ಸಿ ಹಾಕಿ ತೆಗೆದ್ರೆ ಆಯಿತು. ಇದೇ ಥರ ಎಲ್ಲ ಮಾಡ್ಕೊಳ್ತೀನಿ.